ರಾಜ್ಯದಲ್ಲಿ ಡೆಂಗ್ಯೂ ಕಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬರೀ ಪ್ರಕರಣಗಳ ಸಂಖ್ಯೆ ಮಾತ್ರ ಏರಿಕೆ ಆಗ್ತಾ ಇಲ್ಲ, ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಡೆಂಗ್ಯೂ ಬಾಧಿತರು ವಿಲವಿಲ ಅಂಥೇಳಿ ಒದ್ದಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇಲ್ಲಿಯವರೆಗೂ ಡೆಂಗ್ಯೂಗೆ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಗದಗ ಜಿಲ್ಲೆಯಲ್ಲಿ ಡೆಂಗ್ಯೂಗೆ ಮೊದಲ ಬಲಿಯಾಗಿರುವಂಥದ್ದು 5 ವರ್ಷದ ಬಾಲಕ ಚಿರಾಯಿ ಹೊಸಮನಿ ಸಾವನ್ನಪ್ಪಿರುವಂತಹ ಬಾಲಕ. ಗದಗ ತಾಲೂಕಿನ ಶಿರುಂಜಾ ಗ್ರಾಮದ ಬಾಲಕ ಈತ ಡೆಂಗ್ಯೂನಿಂದ ಬಳಲ್ತಾ ಇದ್ದ. ಈತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಿಸದೆ 5 ವರ್ಷದ ಬಾಲಕ ಚಿರಾಯಿ ಹೊಸಮನಿ ಸಾವನ್ನಪ್ಪಿರುವಂಥದ್ದು. ನೀವು ಕೂಡ ಬಾಲಕನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಈ ಮೂಲಕ ಡೆಂಗ್ಯೂ ಮರಣ ಮೃದಂಗ ರಾಜ್ಯದಲ್ಲಿ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಭೀಮನಗೌಡ ಬಿ ಪಾಟೀಲ್ ಜಾಯ್ನ್ ಆಗ್ತಾ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಭೀಮನಗೌಡ, ಈಗ ಡೆಂಗ್ಯೂ ಕಾಟ ಯಾವ ರೀತಿ ಇದೆ, ಜೊತೆಗೆ ಮರಣ ಪ್ರಮಾಣ ಯಾವ ರೀತಿ ಇದೆ ಅಂತ ಹೇಳಿ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾ ಇದ್ದಾರಾ ಈ ಡೆಂಗ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು ಪ್ರೇಮ್ ಕುಮಾರ್, ಗದಗ ಜಿಲ್ಲೆಯಲ್ಲೂ ಕೂಡ ಡೆಂಗಿಗೆ 5 ವರ್ಷದ ಬಾಲಕ ಮೃತಪಟ್ಟಿರುವಂತದ್ದು. ಈ ಚಿರಾಗ್ ಹೊಸಮನಿ ಅನ್ನುವಂತ 5 ವರ್ಷದ ಬಾಲಕ ಇವರು ಗದಗ ತಾಲೂಕಿನ ಶಿರುಂಜಾ ಗ್ರಾಮದವರು. ಕಳೆದ 1 ವಾರದಿಂದ ತೀವ್ರ ಜ್ವರದಿಂದ ಬಳಲ್ತಾ ಇದ್ರು. ಇವ್ರನ್ನ ಮೊದಲು ಶಿರಟ್ಟಿ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡ್ ಬಂದ್ರು. ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಅದರ ಬಗ್ಗೆ ಟ್ರೀಟ್ಮೆಂಟ್ ಕೊಟ್ಟರು. ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕಾಯಿತು. ಹಾಗಾಗಿ ಆ ಬಾಲಕರು ಅವನನ್ನ ಧಾರವಾಡದ SDM ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆದ್ರೆ ಚಿಕಿತ್ಸೆ ಫಲಕಾರಿ ಆಗ್ಲಾರ್ದೆ ಇವತ್ತು 5 ವರ್ಷದ ಬಾಲಕ ಡೆಂಗ್ಯೂದಿಂದ ಮೃತಪಟ್ಟಿರುವಂತದ್ದು. ಜೊತೆಗೆ ಜಿಲ್ಲಾ ವೈದ್ಯಾಧಿಕಾರಿಗಳು ಹೇಳುವ ಪ್ರಕಾರ ಗದಗ ಜಿಲ್ಲೆಯಲ್ಲಿ ಸುಮಾರು 1300 ಅಧಿಕ ಸಂಖ್ಯೆಗಳನ್ನ ಟೆಸ್ಟ್ ಮಾಡಿದ್ದೇವೆ. ಅದರಲ್ಲಿ 49 ಪ್ರಕರಣಗಳು ಪಾಸಿಟಿವ್ ಪ್ರಕರಣಗಳು ಬಂದಿರುವಂತದ್ದು ಇಲ್ಲಿವರೆಗೆ. ಆದ್ರೆ ಈಗ ಪಾಸಿಟಿವ್ ಇರುವಂತದ್ದು ಅಂದ್ರೆ ಈಗ ಕೇವಲ 9 ಮಾತ್ರ ಈಗ ಇರುವಂತದ್ದು ಅನ್ನುವಂಥದ್ದು ವೈದ್ಯಾಧಿಕಾರಿಗಳು ಹೇಳುವಂಥದ್ದು. ಹಾಗಾಗಿ ಜಿಲ್ಲೆಯಲ್ಲೂ ಕೂಡ ಈ ಡೆಂಗಿ ಪ್ರಕರಣದ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಭೀಮನಗೌಡ ಬಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ.